ನಾಥನಿದ್ದರೂ ಕೂಡ ಅನಾಥಳ ಹಾಗೆ ನಾರುಮಡಿಯನ್ನು ಉಡುತ್ತಿದ್ದಂತಹ ಸೀತಾದೇವಿಯನ್ನು ಕಂಡು ಎಲ್ಲ ಜನರು ದಶರಥನಿಗೆ ಧಿಕ್ಕಾರ ಅಂತ ಕೂಗಿಕೊಳ್ಳಲಿಕ್ಕೆ ಆರಂಭಿಸಿದರು. ತನ್ನನ್ನು ಧಿಕ್ಕರಿಸುತ್ತಿದ್ದ ಜನರ ಆಕ್ರೋಶವನ್ನು ಕೇಳಿ ಅತಿ ದುಃಖಿತನಾದ ದಶರಥನು ಜೀವಿತದಲ್ಲಿಯೂ ಧರ್ಮದಲ್ಲಿಯೂ ಯಶಸ್ಸಿನಲ್ಲಿಯೂ ಆಸಕ್ತಿಯನ್ನೇ ಕಳೆದುಕೊಂಡು ಬಿಟ್ಟ. ಬಿಸಿಯಾಗಿ ನಿಟ್ಟುಸಿರು ಬಿಡುತ್ತಾ ಭಾರ್ಯೆಗೆ ಹೇಳಿದ, ಕೈಕೇಯಿ, ಕುಶ ಚೀರ ವಸ್ತ್ರಗಳನ್ನು ಉಟ್ಟು ಸೀತೆಯು ಕಾಡಿಗೆ ಹೋಗುವುದು ಖಂಡಿತವಾಗಿಯೂ ಉಚಿತವಲ್ಲ. ಸುಕುಮಾರಿಯು ಬಾಲೆಯೂ ಸುಖವನ್ನು ಅನುಭವಿಸಲು ಯೋಗ್ಯಳು ಆಗಿರುವ ಜಾನಕಿಯು ಅರಣ್ಯದಲ್ಲಿ ವಾಸ ಮಾಡುವುದು ಉಚಿತವಲ್ಲವೆಂದು ನಮ್ಮ ಗುರುಗಳಾದ ವಸಿಷ್ಠರು ಸತ್ಯವಾದ ಮಾತನ್ನೇ ಹೇಳಿರುತ್ತಾರೆ. ಇವಳು ಯಾರಿಗೆ ತಾನೇ ಸ್ವಲ್ಪವಾದರೂ ಅಪಕಾರವನ್ನು ಮಾಡಿದ್ದಾಳೆ? ಪಾತಿವ್ರತ್ಯ ಎಂಬ ತಪಸ್ಸಿನಲ್ಲಿಯೇ ನಿರತಳಾಗಿರುವ ರಾಜಶ್ರೇಷ್ಠನಾದ ಜನಕನ ಪುತ್ರಿಯು ನಾರುಮಡಿಯನ್ನು ಉಟ್ಟು ಮೌನ ಧರಿಸಿರುವ ಸನ್ಯಾಸಿಯ ಹಾಗೆ ಈ ಜನರ ಮಧ್ಯದಲ್ಲಿ ನಿಂತಿದ್ದಾಳೆ. ಇವಳು ಈ ಕೂಡಲೇ ನಾರುಮಡಿಯನ್ನು ಬಿಚ್ಚಿ ಹಾಕಲಿ. ಇವಳಿಗೂ ನಾರುಮಡಿಯನ್ನು ಉಡಿಸಿ ರಾಮನೊಡನೆ ಕಾಡಿಗೆ ಕಳುಹಿಸುವೆ ಎಂದು ನಾನು ಯಾವ ಪ್ರತಿಜ್ಞೆಯನ್ನೂ ಯಾರಿಗೂ ಮಾಡಿಕೊಟ್ಟಿಲ್ಲ. ಸರ್ವರತ್ನಗಳಿಂದಲೂ ಸಂಪನ್ನಳಾಗಿ ಸುಖದಿಂದ ತನ್ನ ಪತಿಯೊಡನೆ ಅರಣ್ಯಕ್ಕೆ ಪ್ರಯಾಣ ಮಾಡಲಿ. ಬದುಕಿರಲು ಯೋಗ್ಯನಲ್ಲದ ನಾನು ನೀನು ಕೇಳಿದ ವರಗಳನ್ನು ರಾಮನಾಣೆಗೂ ನಡೆಸಿಕೊಡುವುದಾಗಿ ಹೇಳಿ ಅತಿ ಕ್ರೂರವಾದಂತಹ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ನೀನು ಕೂಡ ಮೂರ್ಖತೆಯಿಂದಾಗಿ ಆ ವರಗಳನ್ನು ಪಡೆದುಕೊಂಡೆ. ಹಾಗೆ ಮಾಡಿಕೊಟ್ಟ ಕ್ರೂರ ಪ್ರತಿಜ್ಞೆಯೇ ಇಂದು ಬಿದಿರಿನ ಹೂವು ಬಿದುರನ್ನೇ ನಾಶಗೊಳಿಸುವ ಹಾಗೆ ನನ್ನನ್ನು ದಹಿಸಿಬಿಡುತ್ತಿದೆ. ರಾಮನು ನಿನಗೆ ಅತ್ಯಲ್ಪವಾದ ಅಪಕಾರವನ್ನೇನಾದರೂ ಮಾಡಿದ್ದಾನೆಯೇ? ಈಗ ವೈದೇಹಿಯಾದರೂ ನಿನಗೆ ಯಾವ ಅಪರಾಧವನ್ನು ಮಾಡಿರುವುದನ್ನು ಕಂಡುಕೊಂಡೆ? ಹೆಣ್ಣು ಜಿಂಕೆಯಂತೆ ವಿಶಾಲಾಕ್ಷಿಯಾದ ಮೃದು ಸ್ವಭಾವದಿಂದ ಕೂಡಿರುವ ಪತಿ ಸೇವೆ ಎಂಬ ತಪಸ್ಸಿನಲ್ಲಿಯೇ ಸರ್ವದಾ ನಿರತಳಾಗಿರುವ ಜನಕನ ಮಗಳು ಇಲ್ಲಿ ನಿನಗೆ ಯಾವ ಅಪಕಾರವನ್ನು ತಾನೇ ಮಾಡಿಯಾಳು? ಮಹಾಘೋರವಾದ ನರಕ ಪ್ರಾಪ್ತಿಗೆ ರಾಮ ವಿವಾಸನವೆಂಬ ದುಷ್ಕಾರ್ಯವೊಂದೇ ಸಾಕಾಗಿದೆ. ನೀನು ಪುನಃ ಪುನಃ ಮಾಡುತ್ತಿರುವ ಅತ್ಯಂತ ಕುತ್ಸಿತವಾದ ಸೀತಾ ವಿವಾಸನಾದಿ ಪಾಪಕರ್ಮಗಳಿಂದ ಯಾವ ದುಷ್ಫಲವು ಪ್ರಾಪ್ತವಾಗುವುದು ಎಂಬುದೇ ತಿಳಿಯದಾಗಿದೆ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಇಲ್ಲಿಗೆ ಬಂದ ಶ್ರೀರಾಮನಿಗೆ ನಾನು ಕೇಳುತ್ತಿದ್ದಂತೆ ನೀನು ಹೇಳಿದುದಷ್ಟೇ ನನ್ನ ಪ್ರತಿಜ್ಞಾವಚನವಾಗಿದೆ. ಇದಕ್ಕೂ ಮೀರಿ ಯಾವ ಪ್ರತಿಜ್ಞಾವಚನವನ್ನು ನಾನು ನಿನಗೆ ಮಾಡಿಕೊಟ್ಟಿಲ್ಲ. ನಾನು ಮಾಡಿಕೊಟ್ಟಿರುವ ಪ್ರತಿಜ್ಞಾವಚನವನ್ನು ಅತಿಕ್ರಮಿಸಿ ಸೀತಾದೇವಿಯು ನಾರುಮಡಿಯನ್ನುಟ್ಟು ಅರಣ್ಯಕ್ಕೆ ಹೋಗಬೇಕು ಎಂದು ಬಯಸಿರುವ ನೀನು ಈ ಪಾಪಕರ್ಮದ ಮೂಲಕವಾಗಿ ನರಕವಾಸವನ್ನೇ ಬಯಸಿರುವಂತಿದೆ. ಹೀಗೆ ಹೇಳಿಕೊಂಡು ದಶರಥ ರಾಜನು ಗೋಳಾಡುತ್ತಿದ್ದ. ಆದರೆ ದುಃಖದ ಪಾರವನ್ನು ಅವನು ಕಾಣಲಿಲ್ಲ. ಪುತ್ರವಿಯೋಗದ ದುಃಖದಲ್ಲಿಯೇ ಮುಳುಗಿ ಹೋಗಿದ್ದ ರಾಜನು ಮನೋರೋಗ ಪೀಡಿತನಾಗಿ ಮೂರ್ಛೆಗೊಂಡು ಕೆಳಕ್ಕೆ ಬಿದ್ದು ಬಿಟ್ಟ. ಮೂರ್ಛೆ ತಳೆದ ನಂತರ ಕೈಕೇಯಿಯೊಡನೆ ಬಹು ದುಃಖಿತನಾಗಿ ಮಾತನಾಡುತ್ತಿದ್ದ, ತಲೆಯನ್ನು ತಗ್ಗಿಸಿ ಕುಳಿತಿದ್ದ ದಶರಥನಿಗೆ ಅರಣ್ಯಕ್ಕೆ ಹೊರಡಲು ಸಿದ್ಧನಾಗಿ ನಿಂತಿದ್ದಂತಹ ಶ್ರೀರಾಮ ಹೇಳಿದ, ಧಾರ್ಮಿಕನೇ, ಇವಳು ನನ್ನ ತಾಯಿ, ಯಶಸ್ವಿನಿಯಾದ ಕೌಸಲ್ಯೆ. ವೃದ್ಧೆಯಾಗಿದ್ದಾಳೆ, ಕ್ಷುದ್ರಳಲ್ಲ, ಶೀಲ ಸಂಪನ್ನಳು. ಯಾವ ಕಾರಣದಿಂದಲೂ ನಿನ್ನನ್ನು ನಿಂದಿಸಳು. ಇವಳು ಈಗ ನನ್ನಿಂದಲೂ ವಿಹೀನಳಾಗುತ್ತಾಳೆ. ಹಾಗಾಗಿ ಇವಳು ಹಿಂದೆಂದೂ ಅನುಭವಿಸದಿರದ ವ್ಯಸನವನ್ನು ಹೊಂದಿ ಶೋಕಸಾಗರದಲ್ಲಿ ಮುಳುಗಿ ಹೋಗಿದ್ದಾಳೆ. ಇವಳನ್ನು ಹಿಂದೆ ನೀನು ಸಮ್ಮಾನಿಸುತ್ತಿದ್ದುದಕ್ಕಿಂತಲೂ ಹೆಚ್ಚಾಗಿ ಸಮ್ಮಾನಿಸುವುದು ಯೋಗ್ಯವಾಗಿದೆ. ನನ್ನನ್ನೇ ಯಾವಾಗಲೂ ಜ್ಞಾಪಿಸಿಕೊಳ್ಳುತ್ತಾ ಪುತ್ರ ಶೋಕ ಸಂಕಟಕ್ಕೆ ಈಡಾಗದಂತೆ ಪೂಜ್ಯನಾದ ನೀನು ಇವಳನ್ನು ಸಮಾದರಿಸಬೇಕು. ಹಾಗೆ ಮಾಡಿದರೆ ತಪಸ್ವಿನಿಯಾದ ಇವಳು ನಿನ್ನೊಡನೆ ಜೀವಿಸಿಯಾಳು. ಅರಣ್ಯದಲ್ಲಿರುವ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವಳಾಗಿ
ಶೋಕದಿಂದ ಕೃಶಳಾಗಿ ಜೀವಿತವನ್ನೇ ತೊರೆದು ಯಮಾಲಯವನ್ನು ಸೇರದ ಹಾಗೆ ಪುತ್ರ ಪ್ರಿಯಳಾದ ಈ ನನ್ನ ತಾಯಿಯನ್ನು ಯಥಾಯೋಗ್ಯವಾಗಿ ಸನ್ಮಾನಿಸಿ ಸಂತೈಸುವುದು ನಿನಗೆ ಉಚಿತವಾಗಿದೆ.